ಹಲೋ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋ ಟೈಮಿಂಗ್ಸ್ ಬಂದು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಿತಿಕ್ಷನ್ ಆಲ್ರೆಡಿ ಸ್ಕೂಲಿಗೆ ಕಳಿಸಿದ್ದೀನಿ ಗೈಸ್. ಈಗ ಅಂಗಡಿಯಲ್ಲಿ ಬಾಕ್ಸ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂಗಡಿಗೆ. ಋತ್ವಿಕ್ ಇಲ್ಲೇ ಇದ್ದಾನಲ್ಲ, ಸೊ ಹಾಗಾಗಿ ಅವನ ಮಧ್ಯ ಸ್ವಲ್ಪ ಅವಾಗವಾಗ ಏನಾದರೂ ತಿನ್ನಕ್ಕೆ ಹೇಳ್ತಾ ಇರ್ತಾನೆ. ಸೊ ಒಂದು ಫ್ರೂಟ್ಸು, ಹಣ್ಣು, ನೀರು ಮತ್ತು ಅಂಗಡಿಗೆ ಹೋಗೋಕ್ಕೆ ಎಲ್ಲ ಏನೇನು ಥಿಂಗ್ಸ್ ಬೇಕೋ ಅದೆಲ್ಲ ಪ್ಯಾಕ್ ಮಾಡ್ಕೊಂಡು ಈಗ ಹೋಗ್ತಾಯಿದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಆ್ಯಕ್ಚುಲಿ ಈಗ ನನ್ನ ತಮ್ಮನೇಲಿ ನೋಡಿದ್ರೇ ನಿಮಗೆ ಗೊತ್ತಾಗಿರುತ್ತೆ ಏನಾಯಿತು ಏನು ಅಂತ. ಕಂಪ್ಲೀಟ್ ಬ್ಲಾಗು ಅಂಗಡಿಗೆ ಹೋಗಿ ಶೇರ್ ಮಾಡ್ತೀನಿ. ಹಾಗೆ ಅಂಗಡಿಲಿ ಸ್ವಲ್ಪ ಡಿಸ್ಟರ್ಬೆನ್ಸು ಕೂಡ ಇರುತ್ತೆ, ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರುತ್ತಲ್ಲ ಹಂಗಾಗಿ. ಬಟ್ ಏನು ಮಾಡೋದಕ್ಕಾಗೋದಿಲ್ಲ, ಪಾಪು ಇರ್ತಾನೆ. ನಾನು ಮನೆಯಲ್ಲೇ ವ್ಲಾಗ್ಸ್ ಎಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ, ಅವನು ಮೇಂಟೈನ್ ಮಾಡ್ಕೋಬೇಕು. ಇನ್ನೊಂದೆರಡು ತಿಂಗಳು ಇರ್ತಾನೆ, ಆಮೇಲೆ ಹೋಗ್ತಾನೆ. ಅಲ್ಲಿವರೆಗೂ ಸ್ವಲ್ಪ ರಿಸ್ಕ್ ಆಗುತ್ತಷ್ಟೇ. ಇನ್ನು ನಿನ್ನೆ ಮಾಡಿದ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಿ ಆಯಿತು. ಏನೇನಾಯಿತು, ಏನಿಗೆ ಬೇಜಾರು, ನಿನ್ನೆ ಯಾಕೆ ವ್ಲಾಗ್ ಮಾಡಿಲ್ಲ ಅಂತೆಲ್ಲ ಶೇರ್ ಮಾಡ್ತಾಯಿರ್ತೀನಿ. ಇನ್ನು ಹೋಗೋಕ್ಕೆ ಮುಂಚೆ ಎಲ್ಲ ಒಂದು ರೌಂಡು ಗ್ಯಾಸ್ ಎಲ್ಲ ಆಫ್ ಆಗಿದೆಯಾ ಅಂತ ನೋಡಿಕೊಂಡು ಹೊರಡ್ತಾ ಇದ್ದೀನಿ. ಆಲ್ರೆಡಿ ಲೋಕಿ ಋತ್ವಿಕ್ನ ಕರ್ಕೊಂಡು ಹೋಗಿದ್ದೇವೆ ಅಂಗಡಿಗೆ. ಇನ್ನೇನು ನಾನು ಕೂಡ ಹೋಗಬೇಕು. ಎಂತೆಂಥ ಜನ ಇದ್ದಾರೆ ಪ್ರಪಂಚದಲ್ಲಿ, ಹೆಂಗೆಲ್ಲ ಇರ್ತಾರೆ ಅನ್ನೋದನ್ನು ಅಂಗಡಿಗೆ ಹೋಗಿ ಹೇಳ್ತೀನಿ. ಯಾಕೆ ಏನಾಯಿತು ಅಂತ ನಿಮಗೆ ವಿಡಿಯೋ ಪೂರ್ತಿ ನೋಡಿದ್ರೇ ಗೊತ್ತಾಗುತ್ತೆ. ಸೊ ಬನ್ನಿ ಅಂಗಡಿಗೆ ಹೋಗೋಣ. ಮನೆಯಿಂದ ಈಗಷ್ಟೇ ಅಂಗಡಿಗೆ ಬಂದೆ. ನಮ್ಮ ಮೋಟು ನೋಡಿ ಇಲ್ಲಿದ್ದಾನೆ. ಏನೇನು ತರಲೆ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ, ಏನು ಏನಾಗೈತೆ? ವಿಡಿಯೋ ಆನ್ ಮಾಡಿದ್ರೆ ಸಾಕು ಗೈಸ್, ಅವನಿಗೆ ಗೊತ್ತಾಗ್ಬಿಡುತ್ತೆ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ. ಮನೇಲಿ ಎಲ್ಲ ಕೆಲಸ ಮುಗಿಸಿ ಇಲ್ಲಿಗೆ ಬರ್ತೀನಿ. ಇಲ್ಲಿಗೆ ಬಂದರೆ ಈ ನನ್ನ ಮಗನ ತರಲೆ ನೋಡಿ, ಅದು ಒದಿಯೋದು ಒಂದೊಂದೇ ಕಾಲಲ್ಲಿ ಬೇಳ್ಸೋದು. ಇಲ್ಲಿ ನೋಡಿ ತೋರಿಸ್ತೀನಿ ಒಂದು ಕಡೆಯಿಂದ. ನೋಡಿ ಚಪ್ಪಲಿ ಇಲ್ಲಿ ಹಾಕಿದ್ದಾನೆ, ಕುಂಬಳಕಾಯಿ ತಂದು ಇಲ್ಲಿ ಬಿಸಾಕಿದ್ದಾನೆ, ಬಲೂನ್ ಬೇಕು ಅಂತ ಇಲ್ಲಿ ತೊಗೊಂಡಿದ್ದಾನೆ. ಮತ್ತು ಇವಾಗ ಬಲೂನ್ ಹತ್ರ ಬಂದ. ಇಲ್ಲಿ ನೋಡಿ ಅಂಗಡಿಲಿ ಬಾಕ್ಸ್ ಎಲ್ಲ ಹೆಂಗೆ ಕಿತ್ತಾಕಿದ್ದಾನೆ. ಎಣ್ಣೆ ಡಬ್ಬ ನೋಡಿ ಹೆಂಗೆ ಹಾಕಿದ್ದಾನೆ. ಇವಾಗ ಬಲೂನ್ ತೊಗೊಂಡು ಮತ್ತೆ ಆಟ ಆಡ್ತಿದ್ದಾನೆ. ನಿದ್ದೆ ಬರಲ್ಲೇನೋ ನಿಂಗೆ? ಏನದು? ಅದು ಹೆಸ್ರು ಹೇಳಿ ನೀಟಾಗಿ ಹೇಳು. ಬಲೂನ್ ಬಂಕ ಪಿಕ್ಕ ಅಲ್ಲ, ಬಲೂನ್ ಅನ್ನು. ಕಾಪಿಕಾಯಿ, ಮಾವಿನಕಾಯಿ ಏನು? ಮಾವಿನ ಹಣ್ಣನ್ನು ಅವನು ಏನಂತ ನೋಡಿ. ಋತ್ವಿಕ್ ಇದೇನಿದು? ಏನಣ್ಣು? ಯಾವ ಕಾಯಿ? ಏನ? ಮಾವಿನಕಾಯಿ ಏನು? ಏನು ಹೇಳ? ಮಾಂಕಾಯಿ ಏನ? ಈಗ ಟೈಮ್ ಬಂದು 10 ಗಂಟೆ ಆಗಿದೆ. 10 ಗಂಟೆವರೆಗೂ ಸ್ಕೂಲ್ ಮಕ್ಳು ಇರ್ತಾರೆ, ಹಂಗಾಗಿ ಎಷ್ಟೊತ್ತು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಲೋಕಿನ ಅಂಗಡಿಗೆ ಬಿಟ್ಟು ಹೋಗಿದ್ದಾನೆ. ಹೊಲದತ್ರ ಶುಂಠಿ ಕಳೆ ಕೀಳಿಸ್ತಾ ಇದ್ದಾರೆ ಅಂತ ಹೇಳಿ ಹೋಗಿದ್ದಾನೆ. ಶುಂಠಿ ಇವತ್ತು ನಾಳೆ 2 ದಿವಸನೂ ಅದೇ ಆಗ್ಬಿಡುತ್ತೆ. ಇನ್ನೇನು ಮಧ್ಯಾಹ್ನದಷ್ಟರಲ್ಲಿ ಇವನು ಕೂಡ ಒಂದು ಸ್ವಲ್ಪ ಹೊತ್ತು ಮಲಗಿಸಿ ಆಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು. ಏನು ಇಲ್ಲಿ ನೋಡಿ ಗೈಸ್, ಈಗ ಏನು ತೊಗೊಂಡಿದ್ದಾನೆ? ಏನದು? ಏನೇನು ತಗೋತೀನಿ? ಏನದು? ಏನದು? ಚೊಪ್ಪಿಕಾಯಿ. ಇವನ್ನ ಮಲಗಿಸ್ಬಿಡೋಣ ಗೈಸ್. ಇವನ್ನ ಮಲಗಿಸಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾರೋ ಇಲ್ಲಿ. ಪಚಂತ್ಯಾ? ಪಚ್ಚೋಬೇಕು. ಎಲ್ಲಿ ಪಚ್ಚೋದ್ಯಾ? ಎಲ್ಲಿ ಪಚ್ಚೋದ್ಯಾ? ಪಚ್ಚೋ. ಕೋತಿ ಮರಿಯೋದು. ಮಲಗಿಸ್ಬಿಡೋಣ ಗೈಸ್. ಮಲ್ಕೋತೀನಿ ಏನು? ಆಮೇಲೆ ಮಾತಾಡ್ತೀನಿ ಏನು? ಮಲ್ಕೊಂಡ್ಬಿಡ್ತೀನಿ ಏನು? ಆಮೇಲೆ ಮಾಡ್ತೀನಿ ನಾನು. ಬಾಯ್ ಬಾಯ್. ಸಿ ಯು ಹೇಳು. ಈಗಷ್ಟೇ ಋತ್ವಿಕ್ನ ಇಲ್ಲೇ ಮಲಗಿಸಿದ್ದೀನಿ, ಅಂಗಡಿಯಲ್ಲೇ ಮಲ್ಕೊಂಡಿದ್ದೀನಿ.
ಸೊ ನಾನು ಕೂಡ ಅವ್ನ ಪಕ್ಕದಲ್ಲೇ ಮಲಗಿಸ್ಬೇಕು, ಇಲ್ಲಾಂದರೆ ಅವ್ನು ಯಾವುದೇ ಕಾರಣಕ್ಕೂ ಮಲಗಲ್ಲ. ಈಗಿನ್ನೂ ಮಲ್ಕೊಂಡಿದ್ದಾನೆ. ಸೊ ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ನಾನು ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಮನೆಗೆ ಆ್ಯಕ್ಚುಲಿ ದೊಡ್ಡ ಮಗನಾಗಿ ದೊಡ್ಡ ಸೊಸೆಯಾಗಿ ಹೋಗಬಾರ್ದು ಅನ್ನೋ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಪ್ರತಿ ಮನೇಲೂ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಯಾವ ಮನೆಗೆ ದೊಡ್ಡ ಮಗ ಆಗಿರ್ತಾನೋ ಅಥವಾ ದೊಡ್ಡ ಸೊಸೆ ಆಗಿರ್ತಾರೋ ಅವ್ರಿಗೆ ಯಾವುದೇ ಕಾರಣಕ್ಕೂ ಒಂಥರ ಏನಂತಾರೆ, ಇದು ನಂದು ಅಥವಾ ನಾನು ಏನು ಮಾಡಿದ್ರು ಒಪ್ಕೋತಾರೆ, ನನ್ನ ನಂಬ್ತಾರೆ ಅನ್ನೋದು ಯಾರಿಗೂ ಇರಲ್ಲ ಅನಿಸುತ್ತೆ. ಹಾಗಂತ ಚಿಕ್ಕ ಸೊಸೆ ಚಿಕ್ಕ ಮಗನಿಗೆ ನೋಡಲ್ಲ ಅಂತ ಏನಿಲ್ಲ. ಬಟ್ 100%ಅಲ್ಲಿ 80% ಹೇಳಬೇಕು ಅಂತ ಹೇಳಿದ್ರೆ, ದೊಡ್ಡ ಮಗನಿಗೆ ದೊಡ್ಡ ಸೊಸೆಗೆ ಯಾವುದೇ ರೀತಿಯೂ ಫ್ರೀಡಮ್ ಇರಲ್ಲ. ಯಾಕೆಂತ ಹೇಳಿದ್ರೆ, ನಾವು ಒಂದು ಫ್ಯಾಮಿಲಿ ಅಂತ ಬಂದಾಗ ಅವರಿಗೋಸ್ಕರ ನಾವು ಎಷ್ಟೇ ಕಷ್ಟಪಟ್ರು, ಇದು ಅತ್ತೆ ಮಾವಂದಾಗಿರ್ಬೋದು ಅಥವಾ ಮನೇಲಿ ಬೇರೆ ಯಾರೇ ಇರ್ಬೋದು, ಅವ್ರಿಗೋಸ್ಕರ ನಾವು ಏನಾದರೂ ಒಂದು 4 ಜನದ ಮುಂದೆ ಚೆನ್ನಾಗಿರಬೇಕು ಅಂತ ಒಂದು ದುಡಿದ್ರೂ ಅಷ್ಟೇ, ನಾವು ಒಂದು ಸ್ಟೆಪ್ ಮುಂದೆ ಹೋದ್ರೂ ಅಷ್ಟೇ ತಡ್ಕೊಳೋರು ಯಾರೂ ಇರಲ್ಲ. ಅದು ಯಾವ ಥರ ಮಾತು ಬಂದುಬಿಡತ್ತೆ ಅಂತ ಹೇಳಿದ್ರೆ, ಮನೇಲಿರೋರಿಗೆ ಬೇರೆಯವ್ರಿಗೆ ಮೋಸ ಮಾಡಿ ಸಂಪಾದನೆ ಮಾಡ್ಕೊಬಿಟ್ರು ಅಂತಾರೆ. ಒಂದು ವೇಳೆ ಏನಾದ್ರೂ ಚಿಕ್ಕ ಮಗ ಸ್ವಲ್ಪ ದೊಡ್ಡ ಮಗನಿಗಿಂತ ಬೆಳೆಯೋದ್ರಲ್ಲಿ ಅಥವಾ ಅವನಿಗೆ ಇರೋದ್ರಲ್ಲಿ ಅವನೊಂಚೂರು ಕಡಿಮೆ ಇದ್ದುಬಿಟ್ರೆ ಈಸಿಯಾಗಿ ನಮಗೆ ಟೈಟಲ್ ಕೊಟ್ಬಿಡ್ತಾರೆ. ಏನಂತ ಅಂದರೆ, ಚಿಕ್ಕ ಮಗನಿಗೆಲ್ಲ ಮೋಸ ಮಾಡಿ ದೊಡ್ಡ ಮಗ ದೊಡ್ಡ ಸೊಸೆ ಎಲ್ಲ ತೊಗೊಬಿಟ್ರು ಅಂತ. ಬಟ್ ಅವ್ರಿಗೇನು ಗೊತ್ತಿರುತ್ತಲ್ವ ನಾವು ಪಡೋ ಕಷ್ಟ ರೀತಿ. ನಮ್ಮ ಮನೇಲಿ ಅಥವಾ ಇನ್ನೊಬ್ರ ಮನೇಲಿ ಯಾರ ಮನೇಲಿ ಹಿಂಗಿದೆಯೋ ಅದು ನನಗೆ ಗೊತ್ತಿಲ್ಲ. ನನಗೆ ಅನಿಸಿದ್ದನ್ನು ಹೇಳ್ತಾ ಇದ್ದೀನಿ. ಕೆಲವರು ನನ್ನ ಕಣ್ಣು ಮುಂದೆನೂ ಇದ್ದಾರೆ, ಚಿಕ್ಕ ಮಗ ಚಿಕ್ಕ ಸೊಸೆ, ದೊಡ್ಡ ಮನೇಲಿ ಗಂಡ ಇಲ್ದಿದ್ದವರು, ಚಿಕ್ಕ ಮಗನೇ ಎಲ್ಲ ಮೇಂಟೈನ್ ಮಾಡ್ಕೊಳೋರು, ಆ ಥರ ಇರ್ತಾರೆ. ಬಟ್ ಕೆಲವೊಮ್ಮೆ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಯಾರಾದರೂ 2-3 ಜನ ಮಕ್ಕಳಿದ್ದು ಅದರಲ್ಲಿ ಒಬ್ಬ ಬೆಳೆದು ಇನ್ನಿಬ್ಬರು ಬೆಳೆದಿಲ್ಲ ಅಂದರೆ ಈಸಿಯಾಗಿ ಟೈಟಲ್ ಜನ ಕೊಟ್ಬಿಡ್ತಾರೆ, ಅವ್ರಿಗೆಲ್ಲ ಮೋಸ ಮಾಡಿ ಇವ್ರು ತೊಗೊಂಡ್ರು ಅಂತ. ಅವ್ರ ಥರ ಅವ್ರ ಮನೇಲಿ ಅವ್ರ ಹೆಂಡತಿ ಮಕ್ಕಳು ಬರೀ ಸುಖವಾಗಿ ಕುತ್ಕೊಂಡಿರ್ತಾರೆ, ಸುಖವಾಗಿ ಕುತ್ಕೊಂಡು ತಿನ್ಕೊಂಡಿರ್ತಾರೆ. ಒಂದು ಹೊರಗಡೆ ಹೋಗಲ್ಲ, ಒಂದು ಬಿಸಿಲು ನೋಡಲ್ಲ, ಒಂದು ಹೊಲದಲ್ಲಿ ನೋಡಲ್ಲ, ಒಂದು ಜಮೀನು ನೋಡಲ್ಲ, ಒಂದು 10 ರೂಪಾಯಿ ತರೋದಕ್ಕೋಸ್ಕರ ಒಂದು ದುಡಿಯೋಕ್ಕೆ ಹೋಗಲ್ಲ. ಅವ್ರ ಹೆಂಡತಿ ಮಕ್ಕಳನ್ನ ಆರಾಮಾಗಿ ಮನೇಲಿ ಕೂರಿಸಿರ್ತಾರೆ. ಇವತ್ತು ಬಿರಿಯಾನಿ ತಿಂದರೆ ನಾಳೆನೂ ಬಿರಿಯಾನಿನೇ ಬೇಕು ಅಂತ ಹೇಳ್ತಾ ಇರ್ತಾರೆ. ಇವತ್ತು ಮಸಾಲೆ ದೋಸೆ ತಿಂದರೆ ನಾಳೆಗೂ ಮಸಾಲೆ ದೋಸೆನೇ ಬೇಕು ಹೋಟ್ಲಲ್ಲಿ ಅಂತ ಹೇಳ್ತಾ ಇರ್ತಾರೆ. ಅದು ಅವ್ರು ಕೇಳ್ಕೊಂಬಂದಿರೋ ಯೋಗ. ಬಟ್ ನಾವೇನು ಕೇಳ್ಕೊಬರ್ತೀವಿ ಅಂತ ಹೇಳಿದ್ರೆ, ಇವತ್ತು ದುಡಿದ್ಬಿಡ್ಬೇಕು, ನಮ್ಮ ಶಕ್ತಿ ಇರೋವರೆಗೂ ನಾವು ದುಡಿಬೇಕು, ನಮ್ಮ ಮಕ್ಕಳನ್ನ ನೋಡ್ಕೊಬಿಡ್ಬೇಕು, ನಮ್ಮ ಮಕ್ಳಿಗೆ ಒಂದು ದಾರಿ ಮಾಡಬೇಕು, ಏನಾದರೂ ಮಾಡಬೇಕು ಅಂತ. ನಂದೇ ಹೇಳಬೇಕು ಅಂತ ಹೇಳಿದ್ರೆ, ನಾನು ಬೆಂಗಳೂರಿಂದ ಬಂದು ಹಳ್ಳಿಗೆ ಅಡ್ಜಸ್ಟ್ ಆಗಿ ಹಳ್ಳಿಲೇ ಏನಾದರೂ ಹೊಲ್ದಲ್ಲಿ ಕೆಲಸ ಇದ್ರೂ ಹೊಲ್ದ ಹತ್ರ ಹೋಗ್ತೀನಿ. ಇಲ್ಲಿ ನೀವು ನೋಡ್ತಿರ್ಬೋದು, ಪಾಪುನೂ ಇಟ್ಕೊಂಡಿರ್ತೀನಿ. ಪಾಪುನ ನೋಡಿಕೊಂಡು ಅಂಗಡಿಲೇ ಮಲಗಿಸ್ಕೊಂಡು, ನನಗೆ ಹುಷಾರಿಲ್ಲದೆ ಹೋಗಲಿ, ನನ್ನ ಮಗಳನ್ನೂ ನೋಡಿಕೊಂಡು, ನನ್ನ ಮಗಳು 8 ಗಂಟೆಗೆ ಹೋಗ್ತಾಳೆ ಅಂದರೆ ನಾನು 5 ಗಂಟೆಗೆ ಎದ್ದೊಳ್ಬೇಕು. 5 ಗಂಟೆಗೆ ಎದ್ದು ಅವಳನ್ನ ಕಳಿಸಿ ಮಗನ್ನ ನೋಡಿಕೊಂಡು ಅಂಗಡಿಗೆ ಬಂದು, ಅಂಗಡಿಯಿಂದ ತಿರ್ಗಾ ನಾನು ನೈಟ್ ಮನೆಗೆ ಹೋಗೋದೇ 7 ಗಂಟೆ 8 ಗಂಟೆ ಆಗಿಬಿಡುತ್ತೆ. ಆ 8 ಗಂಟೆಗೆ ಹೋಗಿ ಮತ್ತೆ ಮನೇಲಿ ಮಾಡಿಕೊಂಡು ನೈಟೇ ಮನೇಲಿ ಎಲ್ಲ ಕೆಲಸ ಮಾಡಿಕೊಂಡು ನಮಗೆ ಎಷ್ಟು ರಿಸ್ಕ್ ಇರುತ್ತೆ ಅನ್ನೋದನ್ನು ನಾನು ಹೇಳಿರೋ ಮಾತುಗಳನ್ನ ಸ್ವಲ್ಪ ಯಾರು ಪೇರೆಂಟ್ಸ್ ಆಗಿರ್ತಾರಲ್ಲ ಅವ್ರಿಗೆ ನಿಜವಾಗ್ಲೂ ಅರ್ಥ ಆಗಿರುತ್ತೆ ಅದು ಏನು ಅಂತ. ಯಾಕೆ ಅಂದರೆ ಅವರು ನನ್ನ ಥರನೇ ನನ್ನ ರೀತಿಯೇ ಕಷ್ಟಪಡ್ತಿರ್ತಾರೆ. ತುಂಬ ಜನ ಹೆಣ್ಮಕ್ಳನ್ನ ನೀವು ನೋಡ್ತಾ ಇರ್ತೀರ, ಬೆಳಗ್ಗೆ ಎದ್ದೊಳ್ತಾರೆ, ಮನೇಲಿ ಮಾಡ್ತಾರೆ, ಹೊರಗಡೆ ಹೋಗ್ತಾರೆ, ಹೊರಗಡೆ ದುಡಿತಾರೆ. ಹೆಣ್ಮಕ್ಳು ಅದು ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು, ಅಥವಾ ದೊಡ್ಡ ಸೊಸೆ ಆಗಿರ್ಬೋದು ಚಿಕ್ಕ ಸೊಸೆ ಆಗಿರ್ಬೋದು, ಏನಂದರೆ ದುಡಿಯಬೇಕು ಅಂತ ಹೇಳಿದ್ರೆ, ಫೀಲ್ಡ್ಗೆ ಹೇಳಿದ್ರೆ ಎಲ್ಲ ರೀತಿಯೂ ದುಡಿತಾ ಇರ್ತಾರೆ. ಬೆಳಗ್ಗೆ ಎದ್ದು ಮನೇಲಿ ಮಾಡಿ, ಮನೆ ಕೆಲಸ ಮುಗಿಸಿ, ಮಕ್ಕಳನ್ನ ನೋಡಿಕೊಂಡು, ಅತ್ತೆ ಮಾವನ್ನು ಸಾಕೊಂಡು, ಹೊರಗಡೆ ಹೋಗಿ ಹೊರಗಡೆ ದುಡ್ಕೊಂಬಂದು ಮತ್ತು ಮನೇಲೂ ಕೂಡ ಮಾಡೋ ಹೆಣ್ಮಕ್ಳು ತುಂಬ ಜನನೇ ಇದ್ದಾರೆ. ಆ ಥರ ಹೆಣ್ಮಕ್ಳಿಗೆ ಡೆಡ್ ಅಪೋಸಿಟ್ ಆಗಿರೋ ಹೆಣ್ಮಕ್ಳು ಕೂಡ ಅಷ್ಟೇ ಜನ ಇದ್ದಾರೆ. ಹೆಂಗೆ ಅಂತ ಹೇಳಿದ್ರೆ, ಕಟ್ಕೊಂಡಿದ್ದೀನಿ ನಾನು, ಮನೇಲಿ ಮದುವೆ ಮಾಡಿಬಿಟ್ಟಿದ್ದಾರೆ, ತೀಟೆ ಇದ್ದರೆ ತಂದು ಹಾಕ್ತಾರೆ, ಇಲ್ಲಾಂದರೆ ಇರ್ತಾರೆ, ಅವ್ನು ಸಾಲ ಮಾಡಲಿ ನಾನು ಕುತ್ಕೊಂಡು ತಿಂತೀನಿ ಅನ್ನೋ ಹೆಣ್ಮಕ್ಳು ಕೂಡ ಇದ್ದಾರೆ. ಬಟ್ ಆ ಥರ ನಮ್ಮನ್ನು ಬೆಳೆಸಿಲ್ಲ. ನಮಗೇನಂದರೆ ಸಣ್ಣ ವಯಸ್ಸಿಂದನೂ ದುಡಿದು ಒಂದು ಹೂವು ಮಾರಾದರೂ ಪರವಾಗಿಲ್ಲ, ಏನೋ ಒಂದು 10 ರೂಪಾಯಿ ದುಡಿಬೇಕು ಅನ್ನೋ, ಜೀವನ ಕಟ್ಕೋಬೇಕು ಅನ್ನೋದು ನಮಗೆ ಬಂದುಬಿಟ್ಟಿದೆ. ಅದರಲ್ಲೇ ನಾವು ಕೂಡ ಇರ್ತೀವಿ. ಈ ಥರ ಎಲ್ಲ ಮಾತಾಡಿದಾಗ ಎಷ್ಟು ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ ಅಂತ ಹೇಳಿದ್ರೆ, ನಾನು ಎಲ್ಲರ ಮನೇಲೂ ಇರುತ್ತೆ ಅಂತ ಹೇಳಲ್ಲ, ಬಟ್ ಎಲ್ರಿಗೂ ಈ ಥರ ಅನುಭವ ಆಗಿರುತ್ತೆ ಅಂತ ಹೇಳ್ತೀನಿ.
ಒಂದು ವೇಳೆ ದೊಡ್ಡೋರೇನಾದರೂ ಚೆನ್ನಾಗಿಲ್ಲ ಅಂತಂದರೆ ಚಿಕ್ಕವ್ರು ಚೆನ್ನಾಗಿದ್ದರೆ ಅಣ್ಣಂಗೆ ಮೋಸ ಮಾಡ್ದ ತಮ್ಮ ಚೆನ್ನಾಗದ ಅಂತ ಮಾತಾಡ್ತಾರೆ. ತಮ್ಮ ಚೆನ್ನಾಗಿಲ್ಲ ಅಣ್ಣ ಚೆನ್ನಾಗಿದ್ದರೆ ತಮ್ಮನಿಗೆ ಮೋಸ ಮಾಡ್ದ ಅಣ್ಣ ಚೆನ್ನಾಗಿದ್ದಾನೆ ಅಂತ ಮಾತಾಡ್ಬಿಡ್ತಾರೆ. ಅವರು ಎಷ್ಟು ಈಸಿಯಾಗಿ ಮಾತಾಡ್ತಾರೆ ಅಂದರೆ ವರ್ಡ್ನ ಕೇಳೋರಿಗೆ ಗೊತ್ತಾಗುತ್ತೆ, ಅದರಲ್ಲಿ ಕಿವಿಲಿ ರಕ್ತ ಬಂದ್ಬಿಡ್ಬೇಕು ಆ ಥರ ಮಾತಾಡುತ್ತೆ. ಫೇಸ್ ನೋಡಿದ್ರೆ ನಿಮ್ಗೆ ಗೊತ್ತಿರ್ಬೋದು, ನಮಗೆ ನಿದ್ದೆ ಇರಲ್ಲ ಸರಿಯಾಗಿ, ಬೆನ್ನು ನೋವಿರುತ್ತೆ, ಅದರಲ್ಲೂ ಮನೆಯಿಂದ ಬಿದ್ದಿದ್ದೀನಿ, ಆಪ್ರೇಷನ್ಸು, ಮಕ್ಕಳು ನೋಡ್ಕೊಂಡು ನಾವು ಇಷ್ಟು ಹುಷಾರಿಲ್ಲ ಅಂದ್ರೂ ಮಕ್ಕಳನ್ನ ಕರ್ಕೊಂಡು ದುಡಿತಾ ಇರ್ತೀವಿ. ನೀವು ಯಾವ ಥರ ಜಡ್ಜ್ಮೆಂಟ್ ಕೊಟ್ಬಿಡ್ತೀರ ಅನ್ನೋದು ನನಗೆ ಗೊತ್ತಿಲ್ಲ. ದುಡೀರಿ ಗುರು, ನಿನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡೋಗಪ್ಪ. ನೀನು 10 ರೂಪಾಯಿ ದುಡಿದ್ರೆ ನಿನ್ನ ಹೆಂಡ್ತಿನ 3 ರೂಪಾಯಿ ದುಡಿಯೋಕೆ ಬಿಡು. ಅವ್ರ ಮನಸ್ಸಲ್ಲಿ ಇನ್ನೊಂದೇನೆಂದರೆ, ಕೆಲವ್ರ ಮನಸ್ಸಲ್ಲಿ ಇದೊಂದು ಕೂತು ಬಿಡುತ್ತೆ, ಹೆಂಡ್ತಿದ್ರನ್ನ ದುಡಿಯೋಕೆ ಬಿಟ್ಟರೆ ಯಾರನ್ನಾದ್ರೂ ನೋಡ್ಕೊಬಿಡ್ತಾರೆ ಅಥವಾ ಯಾರ ಜೊತೆ ಆದರೂ ಓಡೋಗ್ಬಿಡ್ತಾರೆ. ಎಲ್ಲರೂ ಅದೇ ಥರ ಇರಲ್ಲ. ಯಾವ ತಂದೆ ತಾಯಿಗೆ ಯಾವ ಹೆಣ್ಣು ಮಕ್ಕಳಿಗೆ ತನ್ನ ತಂದೆ ತಾಯಿ ಕಷ್ಟಪಟ್ಟು ಸಾಕಿದ್ದಾರೆ ಅನ್ನೋದು ಅರಿವಿರುತ್ತೋ ಆ ಹೆಣ್ಮಗಳು ಯಾವುದೇ ಕಾರಣಕ್ಕೂ ಓಡೋಗೋದಕ್ಕೋ ಅಥವಾ ಪರಸ್ತ್ರೀಯರನ್ನ ನೋಡೋಕ್ಕೋ ಅಥವಾ ಪರಪುರುಷನ್ನ ನೋಡೋದಕ್ಕೋ ಅವಕಾಶ ಇರಲ್ಲ. ಇಲ್ಲಿ ಹುಡುಗನೇ ಆಗಲಿ ಹುಡುಗಿನೇ ಆಗಲಿ ಇಬ್ಬರೂ ಅಷ್ಟೇ, ಕಷ್ಟ ಗೊತ್ತಿಲ್ಲದೆ ಇರೋರು ಅಷ್ಟೇ ಆ ಥರ ಬೇರೆದನ್ನೆಲ್ಲ ಯೋಚನೆ ಮಾಡೋಕ್ಕೆ ಸಾಕಾಗೋದು. ಈಗ ನಾವು ಒಂದು ಐಟಮ್ ತರ್ತೀವಿ ಅಂದರೆ ಇಲ್ಲಿಂದ ಚಿಕ್ಕಪೇಟೆಗೆ ಹೋಗ್ತೀವಿ, ಬೆಂಗಳೂರಿಂದ ಹಾಸನಿಂದ ಬೆಂಗಳೂರಿಗೆ ಹೋಗ್ತೀವಿ. ಆ ಚಿಕ್ಕಪೇಟೆಯಲ್ಲಿ ನಾವು ಮೂಟೆ ಹೊತ್ಕೊಂಡು ಬರ್ತೀವಿ, ಅದ್ರ ಕಷ್ಟ ಏನು ಅಂತ ನಮಗೆ ಗೊತ್ತಿರುತ್ತೆ. ನೀವು ದುಡ್ಡು ತೋರಿಸಿ, ನಿಮ್ಮ ಹೆಂಡತಿ ಮಕ್ಕಳನ್ನ ಮೂಲೆಯಲ್ಲಿ ಕೂರಿಸಿರ್ತೀರಲ್ಲ, ದುಡಿಯೋದಕ್ಕೆ ಕರೆಸಿ ದುಡಿಸಿ, ಅವಾಗ ನೀವು ಬೇಗ ಮೇಲೆ ಬರ್ತೀರಾ. ಯಾರೋ ಕಷ್ಟಪಟ್ಟು ದುಡಿತಾ ಇರೋದಕ್ಕೆ ನೀವು ಹೊಟ್ಟೆ ಕಿಚ್ಚು ಪಟ್ಕೊಂಡು ಈಸಿಯಾಗಿ ಟೈಟಲ್ ಕೊಟ್ಬಿಡ್ತೀರಾ, ಅಣ್ಣನ ತಮ್ಮನಿಗೆ ಮೋಸ ಮಾಡಿ ಬಂದ ಅಣ್ಣ ಅತ್ತಿಗೆ ಅಂತ. ಅದು ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತೆ ನೀವೇ ಹೇಳಿ. ನಿಮಗೂ ಯಾರಿಗಾದ್ರೂ ಈ ಥರ ಆಗಿದೆಯಾ ನನಗೆ ಕಮೆಂಟ್ ಮಾಡಿ. ಹಾಗೆ ನಾನು ಇವತ್ತಿಂದ ವ್ಲಾಗ್ಸ್ನ ಆ್ಯಕ್ಚುಲಿ ಯಾರು ಮಾಡಿರಬಾರ್ದು, ಆ ಥರ ಒಂದು ವೆರೈಟಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅದು ಅಂತ ಹೇಳಿದ್ರೆ, ಇನ್ಮೇಲೆ ಯಾವುದಾದ್ರೂ ಒಂದು ಟಾಪಿಕ್ಸ್ನ ತೊಗೊಂಡು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಮಾಡ್ಬೋದಾ, ಈ ಥರ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ ಅನ್ನೋದನ್ನು ನಾನು ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ನಾನು ಮಾತಾಡಬೇಕು ಅಂದರೆ ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು ಅನ್ನೋದನ್ನು ತಿಳಿಸಿ. ಕೆಲವರೆಲ್ಲ ನನಗೆ ಕಮೆಂಟ್ ಮಾಡಿದ್ದಾರೆ, ಅಕ್ಕ ನೀವು ಒಂದು ಕ್ಯಾಮ್ರಾ ತೊಗೊಳ್ಳಿ, ಕ್ಯಾಮ್ರಾ ಕ್ಲಾರಿಟಿ ಇರೋದನ್ನು ತಗೊಂಡು ಆನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಹಾಗೆ ಹಿಂಗೆ ಅಂತೆಲ್ಲ ಹೇಳಿದ್ದೀರಾ. ಬಟ್ ಕ್ಯಾಮ್ರಾ ಕ್ಲಾರಿಟಿ ಇರೋದನ್ನು ತೊಗೋಬೋದು, ಬಟ್ ನಮ್ಮ ಪರಿಸ್ಥಿತಿಗೆ ನಮ್ಮ ಹತ್ರ ಏನಿದೆಯೋ ಅದರಲ್ಲಿ ಮಾಡೋಣ ಅಂಥೇಳಿ ನಾನು ತೊಗೊಳ್ತಾ ಇಲ್ಲ. ಇನ್ನು ಸದ್ಯಕ್ಕೆ ನಾನು ಇವಾಗ ತೊಗೊಳಲ್ಲ, ಮುಂದೊಂದು ದಿವಸ ಖಂಡಿತ ತೊಗೊಳ್ತೀನಿ. ಅದೇನಾದರೂ ಒಂದು ಮಾಡಲೇಬೇಕು ಅನ್ನೋದು ಛಲ ಇದ್ದರೆ ಅದನ್ನು ಬಿಡಲ್ಲ ಅಂತ ಹೇಳ್ತೀವಿ, ಗಟ್ಟಿ ನಿರ್ಧಾರ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡ್ತಾನೆ ಇರ್ತೀನಿ. ಒಂದು ನಿಮಿಷ ಗೈಸ್, ಅಂಗಡಿಗೆ ಯಾರೋ ಬಂದರು. ಅಂಗಡಿಲಿದ್ದಾಗ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆಗ್ತಾನೆ ಇರುತ್ತೆ. ಸೊ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಹಾಗೆ ನೀವು ಅಂದ್ಕೊಳ್ತಾ ಇರ್ಬೋದು, ಯಾಕೆ ಸಿಸ್ಟರ್ ಇವತ್ತು ಈ ಥರ ಮಾತಾಡ್ತಾ ಇದ್ದೀರಾ ಅಂತ. ಏನೂ ಇಲ್ಲ, ನಾನು ನಮ್ಮ ಊರಲ್ಲಿ ಈಗ ನಿಮಗೆಲ್ಲ ಗೊತ್ತೇ ಇರುತ್ತೆ, ಗೃಹ ಪ್ರವೇಶ ಆದಮೇಲೆ 48 ದಿವಸಕ್ಕೆ ಮರಿ ಹೊಡೆದು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಮರಿ ಹೊಡೆದು ಪೂಜೆ ಮಾಡಿ ನಮ್ಮ ಕೈಯಲ್ಲಾಗಿದ್ದು ಅಕ್ಕ ತಂಗಿದಿರ್ಗಾಗಿರ್ಬೋದು ಅಥವಾ ತವ್ರ ಮನೆ ಹೆಣ್ಮಕ್ಳಿಗಾಗಿರ್ಬೋದು, ನಮ್ಮ ಫ್ಯಾಮಿಲಿ ಯಾರಿದ್ದಾರೋ ಅವ್ರನ್ನೆಲ್ಲ ಕರೆದು ಊಟ ಹಾಕಬೇಕು ಅನ್ನೋ ಒಂದು ಆಸೆ ಇತ್ತು. ಕಷ್ಟ ಆದರೂ ಪರವಾಗಿಲ್ಲ, ನಮ್ಮ ಕೈಯಲ್ಲಿ ಈಗ ತಕ್ಷಣಕ್ಕೆ ಮಾಡೋ ಪರಿಸ್ಥಿತಿ ಇಲ್ಲ ಅಂದರೂ ಪರವಾಗಿಲ್ಲ ಅಂಥೇಳಿ ನಾವು ಏನು ಅಂದ್ಕೊಂಡಿದ್ವೋ ಅದೇ ರೀತಿ ಪೂಜೆ ಮಾಡಿ ಎಲ್ರಿಗೂ ಕೂಡ ಕರೆದ್ವಿ. ಅದರಲ್ಲಿ ಒಂದಷ್ಟು ಜನ ಹತ್ತಿರದಲ್ಲಿರೋರೇ ನಾವು ಏನೇ ಕರೆದ್ರೂ ಕೂಡ ಬರಲಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಹೇಳಲಿಲ್ಲ ಬರಲ್ಲ ಅಂತ ಹೇಳಿ. ಬರ್ತೀನಿ, ಈಗ ಬರ್ತೀನಿ ಅಂತ ಹೇಳಿದ್ರು. ಸ್ವಂತ ಮನೆಯವರೇ ಆಗಿ ನೀವು ಹಿಂಗೆ ಮಾಡಿದಾಗ ಅದು ನಮಗೆ ಹೆಂಗೆ ಅನಿಸುತ್ತೆ ಅಂತ ಹೇಳಿದ್ರೆ, ನಾವು ಮಾಡಿರೋದು ಅವ್ರಿಗಿಷ್ಟ ಇಲ್ಲ ಅಥವಾ ನಾವು ಬೆಳೀತಾ ಇರೋದು ಅವ್ರಿಗಿಷ್ಟ ಇಲ್ಲ, ಅದಕ್ಕೆ ಬರಲಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಏಕೆಂದರೆ ಅದು ನನ್ನ ಪ್ರಕಾರ ಕರೆಕ್ಟೇ. ನಾವು ಏನಾದರೂ ಮಾಡಿದ್ದಾಗ ಒಂದು ಜಗಳ ಆಡಿಲ್ಲ, ಒಂದು ಬೈದಾಡಿಲ್ಲ, ಒಂದು ಗುದ್ದಾಡಿಲ್ಲ, ನನಗೂ ಅವ್ರಿಗೂ ಒಂದು ಮನಸ್ಥಿತಿನೂ ಇಲ್ಲ, ಅವ್ರಿಗೂ ನನಗೂ ಯಾವುದೇ ರೀತಿ ಒಂದು ಪರ್ಸ್ನಲ್ ಇಶ್ಯೂಸು ಇಲ್ಲ. ಸ್ವಂತ ಮನೆಯವರೇ, ಯಾರು ಏನು ಅಂತ ಮನೆಯವ್ರು ನೋಡಿರ್ತಾರೆ. ನೋಡಿದಾಗ ನನ್ನ ಕೇಳೋದು ಇಲ್ಲ, ಅವರು ಅರ್ಥ ಆಗಿರುತ್ತೆ. ಅವ್ರಿಗೋಸ್ಕರನೇ ಹೇಳ್ತಾ ಇದ್ದೀನಿ ನಾನು. ಒಬ್ಬರು ಯಾರಾದರೂ ಏನಾದರೂ ಕರೆದ್ರೆ, ನಿಮ್ಗಾಗಲಿಲ್ವಾ ಕೈ ಇಟ್ಟು ಬಾಗುರು, ಕೈ ಇಡು, ಒಂದು ತುತ್ತು ತಿಂದಾದರೂ ಬಾ ನೀನು. ಆದರೆ ತಿಂದಿರ ಅಹಂಕಾರ ಅನ್ನೋದು ತೋರಿಸಿದ್ರೆ ಯಾವುದೇ ಕಾರಣಕ್ಕೂ ಅದು ಇನ್ನೊಬ್ರ ಮುಂದೆ ಹೆಂಗೆ ಅನಿಸುತ್ತೆ ಅಂದರೆ, ಅವ್ರ ಮನೆಯವರೇ ಬಂದು ಅವಳಿಗೆ ಸಪೋರ್ಟ್ ಮಾಡಲಿಲ್ಲ, ಅವಳ ಮನೆಯವರೇ ಬಂದು ಅವ್ರಿಗೆ ತಿಂದಿಲ್ಲ ಅನ್ನೋದು ಕೊಡ್ತಾರೆ. ಬಟ್ ಆದರೆ ನೀವು ಅನ್ಕೋಬೋದು, ನಾನು ಬಂದಿಲ್ಲ, ಅವಳು ಕರೆದ್ರೆ ನಾನು ಹೋಗ್ಬಿಡ್ಬೇಕಾ, ನಾನು ತಿಂದ್ಬಿಡ್ಬೇಕಾ, ನಾನು ಮಾಡಬೇಕಾ ಅಂತೆಲ್ಲ ನೀವು ಅಂದ್ಕೊಂಬಿಡ್ಬೋದು.
ಬಟ್ ಆದರೆ ಅದು ಹಂಗೆ ಬರಲ್ಲ. ತುಂಬ ಜನ ನಮಗೆ ಯಾರಾದರೂ ಏನಾದರೂ ಒಂದು ಬೈಬೇಕು ಅಂತ ಹೇಳಿದ್ರೆ ಖಂಡಿತ ಯಾರೂ ಮುಂದೆ ಬಂದು ಬೈಯಲ್ಲ, ಹಿಂದೆ ಬೈತಾ ಇರ್ತಾರೆ. ನಾನು ಏನೋ ಒಂದು ಒಳ್ಳೇದು ಮಾಡಿಬಿಟ್ಟೆ ಅಂತ ನೀವು ಅನ್ಕೊಬೋದು, ಬಟ್ ಹಿಂದೆ ನಿಮ್ಮನ್ನು ಯಾವ ಥರ ಮಾತಾಡಿರ್ತಾರೆ ಅಂತ ಸ್ವಲ್ಪ ಥಿಂಕ್ ಮಾಡಿ. ಮನೆಯವ್ರಿಗೆ ಬಂದಿಲ್ಲ ಇವ್ನು ಯಾವ ಸೀಮೆಯವನೋ, ಮನೆಯವ್ರಿಗೆ ಬಂದಿಲ್ಲ ಇವಳು ಯಾವ ಸೀಮೆಯವಳು, ಎಷ್ಟು ಅಹಂಕಾರ ನೋಡು, ಅವ್ರ ಮನೆಯವರೇ ಅವ್ರು ಬೆಳೆದ್ರು ಅನ್ನೋದನ್ನು ಅವ್ನು ತಡ್ಕೊಳ್ಳಿಲ್ಲ ಅಥವಾ ಅವಳು ತಡ್ಕೊಳ್ಳಿಲ್ಲ ಅಂತ ಮಾತಾಡ್ತಾರೆ. ನಿಮ್ಮ ಹತ್ರ ಬಂದು ಬಿಡು ಅಂತ ನಿಮಗೊಂಥರ ಹೇಳ್ಬೋದು, ನನ್ನ ಹತ್ರ ಬಂದು ನನಗೊಂಥರ ಅಂತ ಹೇಳ್ಬೋದು. ಬಟ್ ಆದರೆ 4 ಜನದ ಮುಂದೆ ನೀವು ಒಬ್ಬರನ್ನ ಬಿಟ್ಕೊಟ್ಟಾಗ ನಿಮ್ಮ ಮರ್ಯಾದೆನ ನೀವೇ ಕಳ್ಕೊಳ್ತೀರಾ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನೀವು ಏನು ಮಾಡಿರ್ತೀರೋ ಅದನ್ನು ನಾವು ಮಾಡಬೇಕಾಗತ್ತೆ. ನಾನು ಆಗಲೇ ಹೇಳ್ದಂಗೆ ನಾವು ಮಾಡಿದ್ರೆ ಮಾತ್ರ ನಮ್ಗೆ ಈಸಿಯಾಗಿ ಹೇಳ್ತಾರೆ ದೊಡ್ಡವಳು ಗೊತ್ತಾಗ್ಲಿಲ್ವಾ ಅಂತ. ಈ ಥರ ವಿಚಾರದಲ್ಲೂ ಅಷ್ಟೇ, ಒಂದು ವೇಳೆ ಅವ್ನು ಬರಲಿಲ್ಲ ಅವಳು ಬರಲಿಲ್ಲ ನಾನು ಯಾಕೆ ಹೋಗಬೇಕು ಅಂತ ನಾವು ಹೋಗಲಿಲ್ಲ ಅಂತ ಹೇಳಿದ್ರೆ ಅವರೇನೋ ಚಿಕ್ಕವರು, ಇವ್ರು ದೊಡ್ಡ ಮಗ ದೊಡ್ಡ ಸೊಸೆಯಾಗಿ ಇವ್ರಿಗೆ ಬುದ್ಧಿ ಇಲ್ವಾ ಅಂತ ಅದನ್ನೂ ಮಾತಾಡ್ತಾರೆ. ಈ ಥರ ವಿಚಾರದಲ್ಲಿ ಏನು ಮಾಡಬೇಕು ಅನ್ನೋದೇ ನನಗೆ ಗೊತ್ತಾಗಲ್ಲ. ಬಟ್ ಆದ್ರೂ ನಾನು ಅಂದ್ಕೊಳೋದು, ಇನ್ಮೇಲೆ ನನಗೆ ಯಾರು ಮರ್ಯಾದೆ ಕೊಡ್ತಾರೋ ಅವ್ರಿಗೆ ಮರ್ಯಾದೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ. ನಮಗೆ ಮರ್ಯಾದೆ ಇಲ್ಲ ಅನ್ನೋ ಜಾಗದಲ್ಲಿ ಅವ್ನು ಯಾರೇ ಆಗಿರ್ಬೋದು, ಎಷ್ಟು ದುಡ್ಡಿಗೆ ಬದುಕಿರ್ಬೋದು, ಎಷ್ಟು ದೊಡ್ಡ ಶ್ರೀಮಂತನೇ ಆಗಿರ್ಬೋದು, ನಮಗೆ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ಅಲ್ಲಿ ಹೋಗೋದೇ ನನಗಿಷ್ಟ ಇಲ್ಲ. ನೀನು ಒಂದು ತುತ್ತು ಊಟ ಕೊಟ್ರು, ಪ್ರೀತಿಯಲ್ಲಿ ಗಂಜಿ ಕೊಟ್ರು ಕುಡಿದು ಬರ್ಬೋದು, ಬಟ್ ನೀನು ಚಪ್ಪಲಿಲಿ ಹೊಡೆದ್ಬಿಟ್ಟು ತುಪ್ಪ ಅನ್ನ ಇಟ್ರೂ ಅದು ಪ್ರಯೋಜನ ಇರಲ್ಲ. ತುಪ್ಪ ಅನ್ನ ಕೊಡೋದಕ್ಕಿಂತ ಮುಂಚೆ ಗಂಜಿ ಕೊಡಿ, ಪ್ರೀತಿಯಿಂದ ಕೊಡಿ, ನಿಯತ್ತಿಂದ ಕೊಡಿ, ಒಳ್ಳೆ ಮನಸ್ಸಿಂದ ಕೊಡಿ. ಗಂಜಿನೇ ತುಂಬ ಅಮೃತ ಅಂತ ಕುಡಿದೋಗ್ತಾರೆ. ಮನೆಗೆ ಕರೆದ್ಬಿಟ್ಟು ಬಾಯಿಗೆ ಬಂದಂಗೆ ಬೈಕೊಂಡು, ಬಾಯಿಗೆ ಬಂದಂಗೆ ಅಂದು, ಬಾಯಿಗೆ ಬಂದಿದ್ದು ಮಾತಾಡಿ ತುಪ್ಪ ಅನ್ನ ಕೊಡೋದ್ರಲ್ಲಿ ಯಾವುದೇ ವ್ಯರ್ಥ ಇಲ್ಲ. ಸೊ ಯಾರೇ ಆಗಲಿ, ಚಿಕ್ಕ ಸೊಸೆನೇ ಆಗಿರಲಿ, ದೊಡ್ಡ ಸೊಸೆನೇ ಆಗಲಿ, ಕಷ್ಟಪಟ್ಟು ಮುಂದೆ ಬಂದಿರ್ತಾರೆ. ಅವ್ರು ಮುಂದೆ ಬಂದಿದ್ದಾರೆ ಅಂದರೆ ಅವ್ರನ್ನ ನೋಡಿ ಅವ್ರನ್ನ ನೋಡಿ ಹೊಟ್ಟೆ ಉರ್ಕೊಳೋದಕ್ಕಿಂತ ಅವ್ರ ಥರ ನಾವು ಬೆಳಿಬೇಕು ಅಂತ ಛಲ ತೊಗೊಳ್ಳಿ, ಮುಂದೆ ಬರ್ತೀರಾ. ಅದ್ರ ಬಿಟ್ಟು ಹೊಟ್ಟೆ ಉರಿ ಇಟ್ಕೊಂಡ್ರೆ ಯಾವುದೇ ರೀತಿ ಏನೂ ಮಾಡೋದಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಒಬ್ಬರು ಬೆಳೀತಿದ್ದಾರೆ ಅಂದಾಗ ಅವ್ರನ್ನ ನೋಡಿ ಅಸೂಯೆ ಪಡೋದಕ್ಕಿಂತ ಅವ್ರ ಥರ ನಾವು ಬೆಳಿಬೇಕು. ಅವ್ರು ಏನು ಶ್ರಮ ಪಡ್ತಿದ್ದಾರೆ, ಅವ್ರು ಹೆಂಗೆ ಮುಂದೆ ಬರ್ತಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳಿ. ಆವಾಗ ನೀವು ಕೂಡ ಖಂಡಿತ ಹಾಗೆ ಬರ್ತೀರಾ ಅಂತ ಹೇಳ್ತೀನಿ. ಸೊ ಇನ್ನು ಇವತ್ತಿನ ವ್ಲಾಗ್ ಆ್ಯಕ್ಚುಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇಲ್ಲೇ ಅಂಗಡಿಲಿ ಯಾರೋ ಬಂದರೂ ಅವ್ರನ್ನ ಕೂಡ ಮಾತಾಡಿಸ್ತಾ ಇದೆ ಗೈಸ್. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪು ಅನಿಸಿದರೆ ದಯವಿಟ್ಟು ಕ್ಷಮಿಸಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.